ಕರುನಾಡಿನ ಕನ್ನಡಿಗರಿಗೆ ಶಾಕ್ ಮೇಲೆ ಶಾಕ್. ಒಂದೇ ವಾರದಲ್ಲಿ ಡಬಲ್ ಬಂದು ಜಿಎಸ್ಟಿ ವಿರೋಧ ಮಾಡಿ ವರ್ತಕರ ಜುಲೈ 25ನೇ ತಾರೀಕಿನಂದು ವರ್ತಕರು ಬಂದ್ ಮಾಡ್ತಾರೆ. ಕರ್ನಾಟಕದ ಮಂದಿಗೆ ಇದು ಒಂದು ತರಹದ ಆಘಾತದ ಮೇಲೊಂದು ಆಘಾತ. ಒಂದೇ ವಾರದಲ್ಲಿ ಡಬಲ್ ಬಂದ್ ಆಗುತ್ತೆ. ಜಿಎಸ್ಟಿ ವಿರೋಧ ಮಾಡಿಕೊಂಡು ವರ್ತಕರು ಜುಲೈ 25ನೇ ತಾರೀಕು ಬಂದ್ ಮಾಡಿದ್ರೆ, ಈ ನಡುವೆ ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರು ಇವ್ರದೊಂಥರದ್ದು ವಿರೋಧ. ಆಗಸ್ಟ್ 1ರಿಂದ ರಸ್ತೆಗಿಳಿಯಲ್ಲ ಸರ್ಕಾರಿ ಸಾರಿಗೆ ಬಸ್ಸು. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ. ಜುಲೈ 30ರಂದು ಸಾರಿಗೆ ನೌಕರರಿಂದ ಉಪವಾಸ ಸತ್ಯಾಗ್ರಹ ಧರಣಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವ ನೌಕರರು ಇದು ಒಂದು ತರಹದಲ್ಲಿ ಸಾರ್ವಜನಿಕರನ್ನ ಕಾಡುತ್ತೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೂ ಮುನ್ನ ಉಪವಾಸ ಸತ್ಯಾಗ್ರಹಕ್ಕೆ ತಯಾರಿ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ನಿಗಮ ನೌಕರರಿಂದ ಹೋರಾಟ. ಕರ್ನಾಟಕದ ಮಂದಿಗೆ ಮಾತ್ರ ಇದು ಶಾಕು. ಸರ್ಕಾರ ಮಾಡುವಂತಹ ಪ್ರಮಾದಗಳಿಂದ ಬೇಸತ್ತು ಬೇಜಾರಾಗಿ ಬೀದಿಗಿಳಿಯೋದು ಸರ್ಕಾರಿ ನೌಕರರು. ಇನ್ನೊಂದು ಕಡೆ ಚಿಲ್ಲರೆ ವ್ಯಾಪಾರಿಗಳು, 4 ಚಾಕ್ಲೇಟ್ ಡಬ್ಬ ಹಿಡ್ಕೊಂಡು ವ್ಯಾಪಾರ ಮಾಡ್ತಿದ್ದ ಅಂಗಡಿ ವ್ಯಾಪಾರಿಗಳಿಗೆ ಇದ್ದಕ್ಕಿದ್ದ ಹಾಗೆ ನೋಟಿಸ್ ಕಳಿಸ್ತೀರಿ, 4ರಿಂದ 7 ಲಕ್ಷ GST ಪೇ ಮಾಡಬೇಕು ಅಂತ. ಮನೆ ಹಂಚು ಸೋರ್ತಾ ಇರೋದು ಪಾಪ, ಅವ್ರು ಎಲ್ಲಿಂದ ತರ್ತಾರೆ 7 ಲಕ್ಷ? ಸೊ ಇವೆಲ್ಲವೂ ಸರ್ಕಾರದ ಪ್ರಮಾದಗಳು. ಆದರೆ ಮುಷ್ಕರ ಮಾಡಿ ಕಷ್ಟ ಅನುಭವಿಸೋರು ಯಾರು? ಸಾರ್ವಜನಿಕರು, ಪಬ್ಲಿಕ್. ನಮ್ಮಿಂದಲೇ ಸಂಗ್ರಹವಾಗುವ ತೆರಿಗೆಯ ಹಣ, ನಮ್ಮಿಂದಲೇ ನಡೆಯುವಂತಹ ಸರ್ಕಾರಗಳು, ಆ ಸರ್ಕಾರದ ಪ್ರಮಾದಗಳ ವಿರುದ್ಧ ಒಂದಷ್ಟು ವಿಭಾಗ, ಒಂದು ವರ್ಗ ಎದ್ದು ನಿಂತಾಗ ನೋವನುಭವಿಸೋರು ಯಾರು? ಯಾರಿಗದು ಎಫೆಕ್ಟ್ ಆಗೋದು? ಅದು ನಕಾರಾತ್ಮಕವಾಗಿ ಯಾರನ್ನ ಕಾಡೋದು? ಸಾರ್ವಜನಿಕರನ್ನ. ಸೊ ಈ ಎರಡೆರಡು ಏನು ಬಂದ್ಗಳಿದಾವಲ್ಲ, ಇದು ಎಫೆಕ್ಟ್ ಆಗ್ತಾ ಇರೋದು ಕನ್ನಡಿಗರಿಗೆ. 25ನೇ ತಾರೀಕು ವರ್ತಕರು ಬಂದ್ ಮಾಡ್ತಾರೆ. ವರ್ತಕರು ಇಲ್ಲದೆ ಇದ್ದರೆ ನಾವು ಎಲ್ಲಿಂದ ಖರೀದಿ ಮಾಡೋಣ? ನಾವು ಏನು ಪರ್ಚೇಸ್ ಮಾಡೋಣ? ಮೂಲಭೂತವಾಗಿ ಜನರಿಗೆ ಬೇಕಾದಂತಹ ವಸ್ತುಗಳ ಮಾಲೀಕರು ಅಥವಾ ಅಂಗಡಿ ವ್ಯಾಪಾರಸ್ಥರು ಏನಾದರೂ ಬಂದ್ ಮಾಡಿದ್ರೆ ಅವ್ರ ಗತಿ ಏನು? ನಮ್ಮ ಗತಿ ಏನು? ಇದನ್ನ ಕೇಳೋದು ಯಾರು? ಇನ್ನು ಸಾರಿಗೆ ನೌಕರರು ಕೂಡ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೇಳಿ ಕೇಳಿ ಬರೀ ನಿಗಮಗಳೇ ಇರೋದು. KSRTC ಮತ್ತೊಂದು ನಿಗಮ, ಅದೊಂದು ನಿಗಮ. ಸೊ ಈ ನಿಗಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಯಾರು ಮಾಡಬೇಕು? ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆ ಅಂದರೆ ರಾಮಲಿಂಗಾರೆಡ್ಡಿ. ಇನ್ನು ಅವರು ಮಾಡ್ತಾರಾ? ಈ ಮುಷ್ಕರನ ಹಿಂಪಡಿತಾರಾ ಈ ನಿಗಮ ಮಂಡಳಿಗಳ ಅಥವಾ ಏನು ಬಸ್ ನಿಗಮದ ಸರ್ಕಾರಿ ಅಧಿಕಾರಿಗಳು? ಅದು ಕಾದು ನೋಡಬೇಕಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.